ಗೆಳೆಯರೇ, ಅಣ್ಣ ಅವರ ನೆನಪುಗಳು. ಹಿಂದಿನ ಓಡುತ್ತಿಟ್ಟ ವಿಡಿಯೋದಲ್ಲಿ ನಾನು ಯಾರಿಗೂ ಆಗದೇ ಇರೋವಂಥ ನಿರಂತರವಾದ ತೊಂದರೆಗಳು ಅಣ್ಣ ಅವರಿಗೆ ಆಯಿತು. ಅದು ಯಾವ ರೀತಿ ಅಂತ ನನಗೆ ನೆನಪಿನಲ್ಲಿದ್ದಷ್ಟು ನಾನು ಹೇಳಿದ್ದೆ. ಒಂದು 4 ಘಟನೆಗಳನ್ನು ಹೇಳಿದ್ದೇನೆ. ಈಗ ಮತ್ತೊಂದು 2-3 ಇನ್ನೊಂದು 5-6 ಘಟನೆಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. 5ನೇ ಘಟನೆ ಏನು ಅಂದರೆ, ಕಟಾರಿ ವೀರ ಸಿನಿಮಾ ಚಿತ್ರೀಕರಣ ನಡೀತಾ ಇರುತ್ತೆ. ಅಣ್ಣ ಅವರು ಮತ್ತು ಉದಯ್ ಕುಮಾರ್ ಅವರು ಕತ್ತಿ ವರ್ಷೆ ಅಥವಾ ಕತ್ತಿ ಫೈಟ್ ಮಾಡ್ತಾ ಇರ್ತಾರೆ. ಒಂದು ಸರ್ತಿ ಯಾವುದೋ ಒಂದು ಕೋನದಲ್ಲಿ ಉದಯ್ ಕುಮಾರ್ ಅವರು ಕತ್ತಿ ಬೀಸಿದಾಗ ಅದು ಅಣ್ಣವ್ರ ಕಣ್ಣಿಗೆ ಬಿದ್ದೋಗ್ಬಿಡುತ್ತೆ. ತಕ್ಷಣ ವಿಪರೀತ ಚಿಲ್ಲಂತ ರಕ್ತ ಚಿಮ್ಮುತ್ತೆ. ಕಣ್ಣು ಹೊತ್ಕೊಂಡು ಅಣ್ಣವ್ರು ಕೂತ್ಕೊಂಡ್ಬಿಡ್ತಾರೆ. ವಿಪರೀತ ರಕ್ತ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗಿ ಬ್ಯಾಂಡೇಜು ಅವೆಲ್ಲ ಮಾಡಿಸ್ತಾರೆ. ಡಾಕ್ಟ್ರು ಇನ್ನು 15 ದಿವಸ ನೀವು ವಿಶ್ರಾಂತಿ ತೊಗೊಬೇಕು, 2-3 ಸರ್ತಿ ಬ್ಯಾಂಡೇಜ್ ಬದಲಾಯಿಸ್ಬೇಕಾಗುತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಣ್ಣವ್ರ ಮನೆಗೆ ಬಂದು ಹತ್ಕೊಂಡು ಕುಂತಿರ್ತಾರೆ. ಪಾರ್ವತಮ್ಮನವರು ಸಮಾಧಾನ ಮಾಡ್ಕೊಳ್ಳಿ, ಡಾಕ್ಟ್ರು ಹೇಳಿದಾರಲ್ಲ ವಾಸಿ ಆಗುತ್ತೆ ಅಂತಾರೆ. ಆವಾಗ ಅಣ್ಣವರು, ಪಾರ್ವತು ನನಗೆ ಗಾಯದ್ದೆಲ್ಲ ಚಿಂತೆ, ಅದು ವಾಸಿ ಆಗ್ಬೋದು, ಆದರೆ ಅಕಸ್ಮಾತ್ ನನ್ನ ಕಣ್ಣಿಗೇನಾದರೂ ತೊಂದರೆ ಆಗಿ ನಾನು ಮುಂದೆ ಚಿತ್ರೀಕರಣದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಇವಾಗ ನಮ್ಮ ಮನೆಯಲ್ಲಿರೋವಂಥ 45 ಜನರದ ಹೊಟ್ಟೆ ತುಂಬಿಸೋದು ಹೇಗೆ ಅಂತ ಯೋಚನೆ ಮಾಡಿ, ತನಗಷ್ಟು ದೊಡ್ಡ ಗಾಯವಾಗಿ ತಾನು ಅಪಾಯದಲ್ಲಿದ್ದರೂ ತನ್ನ ನೋವನ್ನು ನೆನಪಿಸಿಕೊಳ್ಳದೆ ಮನೆಯಲ್ಲಿ ತಾನು ಸಾಕುತ್ತಿದ್ದಂತಹ ಹೊಟ್ಟೆ ತುಂಬಿಸ್ತಿದ್ದ 45 ಜನರ ಹೊಟ್ಟೆದೇ ಅವರಿಗೆ ಚಿಂತೆ ಆಯಿತು ಅಂದರೆ ಎಂಥ ಮಹಾನ್ ಮಾನವತಾವಾದಿಯವರು. ಹಾಗೆ ಇನ್ನೂ ಬಹಳಷ್ಟು ಘಟನೆಗಳಿದ್ದಾವೆ. ನೆನಪಿನಲ್ಲಿ ಬಂದಿದ್ದು ನಾನು ಹೇಳ್ತಾ ಬರ್ತೀನಿ. ಗೋಕಾಕ್ ಚಳುವಳಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇಡೀ ನಾಡಿನಾದ್ಯಂತ ಸಂಚಲನ ಮೂಡಿಸಿದಂತಹ ಚಳುವಳಿ ಅದು. ಇಲ್ಲಿ ಬೆಂಗಳೂರಿನಲ್ಲಿ ಹೋರಾಟ ಆದಮೇಲೆ ಇಡೀ ನಾಡಿನಾದ್ಯಂತ ಹೋಗಬೇಕು ಎಲ್ಲ ಕಡೆ ಅಂತ ಪ್ರವಾಸಗಳನ್ನ ನಿಗದಿ ಮಾಡಿ ಎಲ್ಲ ಊರುಗಳಿಗೂ ನಿಗದಿ ಸಮಯಕ್ಕೆ ಹೋಗೋದು. ನಿಗದಿ ಸಮಯಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಹೋಗೋ ದಾರಿಯಲ್ಲಿ ಜನ ಅಲ್ಲಿ ಸಭೆಗಳಲ್ಲಿ ಹಾಡು ಹೇಳೋ ಅನ್ನೋದು, ಮಾತಾಡಿಸೋದು, ಎಲ್ಲ ಕಡೆ ಸಮಯ ನಿಗದಿ ಮಾಡಿದ್ರು ಯಾವುದಕ್ಕೂ ಸಮಯಕ್ಕೆ ಸರಿಯಾಗಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಗಲು ರಾತ್ರಿ ಅನ್ನೋದೇ ಸುತ್ತೋರು. ಹೀಗೆ ಓದ್ತಾ ಇದ್ದಾಗ ಜನ ಅವ್ರ ಜೊತೆ 100 ಗಾಡಿಗಳು, 1000 ಜನ ಹೋಗ್ತಾ ಇರ್ತಾರೆ. ಆ ದಾರಿಯಲ್ಲೆಲ್ಲೋ ಒಂದು ಕಡೆ ಜೇನು ಕೂಡು ಕಟ್ಟಿರ್ತೇನೋ, ಯಾವುದೋ ಒಂದು ಅಲ್ಲಾಡಿದಕ್ಕೋ ಅಥವಾ ಯಾರಾದರೂ ಏನೋ ತಾಕ್ಸಿದ್ರೇನೋ ಜೇನು ಎದ್ದುಬಿಟ್ಟು ಎಲ್ರಿಗೂ ಚುಚ್ಚಾಕ್ಬಿಡುತ್ತೆ. 1000 ಜನಕ್ಕೂ ಚುಚ್ಚಾಕ್ಬಿಡುತ್ತೆ. ಅಣ್ಣವ್ರಿಗೂ ಮುಖ, ಮೂತಿ, ಕೈ, ಕಾಲೆಲ್ಲ ಚುಚ್ಚಿಬಿಡುತ್ತೆ. ಏನೋ ಮುಳ್ಳು, ಕತ್ಲಲ್ಲಿ ಮುಳ್ಳು ತೆಗಿಯೋಕ್ಕಾಗಲ್ಲ, ಮುಖ ಮೂತಿ ಎಲ್ಲ ಬೂದ್ಕೊಂಡ್ಬಿಡುತ್ತೆ. ಏನು ಮಾಡೋದು, ವಾಪಸ್ ಹೋಗ್ಬಿಡೋ ಅಂದರೆ ಅಣ್ಣವ್ರು ಕೇಳಲ್ಲ, ಬೇಡ ಬೇಡ. ಯಾಕಂದರೆ ಸಂಜೆ 6 ಗಂಟೆಗೆ ಸಭೆ ನಿಗದಿ ಮಾಡಿದ್ರೂ ಬರೋಕ್ಕಾಗದೆ 6, 7, 8, 9, 10, 11, 12 ರಾತ್ರಿ 1 ಗಂಟೆ 2 ಗಂಟೆವರೆಗೂ ಜನ ಅಲಗಾಡದೆ ಕಾಯ್ತಾಯಿದ್ರು. ಆ ಕಾಲದಲ್ಲಿ ಅವ್ರು ನನಗೋಸ್ಕರ ಕಾಯ್ತಾರೆ ಅಂದ್ಬಿಟ್ಟು ಊತ್ಕೊಂಡಿರೋ ಕಣ್ಣು ಮುಖ ಕಾಣದ ಹಾಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಎಲ್ಲ ಕಡೆ ಹೋಗಿ ಅವ್ರ ಸಭೆಗಳಲ್ಲಿ ಭಾಗವಹಿಸ್ತಾಯಿದ್ರು. ಅದು ಅವರ ಜನರ ಮೇಲೆ ಇಟ್ಟಂತಹ ಪ್ರೀತಿ. ಹಾಗೆ ಅದೇ ಗೋಕಾಕ್ ಚಳುವಳಿ ಈ ಪ್ರವಾಸದಲ್ಲಿ ಯಾವುದೋ ಊರು, ರಾಣೆಬೆನ್ನೂರು, ಬಾಗಲಕೋಟೆ, ಅದು ಇದು, ಅವರು ಯಾವ್ಯಾವ ಊರು ಹೋದರು ಅನ್ನೋದ್ರ ಬಗ್ಗೆ ಆಕಾಶವಾಣಿಯಲ್ಲಿ ಚಿ ವಿಜಯಶಂಕರ್ ಅವರು ಒಂದು ಸರ್ತಿ ಅವ್ರನ್ನ ಪ್ರಶ್ನೆ ಕೇಳ್ತಾರೆ. ಅವ್ರ ಹತ್ರ ಆ ಆಡಿಯೋ ನಿಮಗೆಲ್ಲನೂ ಸಿಕ್ಕಿದ್ರೆ ಕೇಳಿ ನೋಡಿ. ಎಷ್ಟು ಊರುಗಳ ಹೆಸರು ಹೇಳ್ತಾರೆ ಅಣ್ಣವರು ಅಂದರೆ ನಂಬೋಕ್ಕಾಗಲ್ಲ. 100 ಊರುಗಳ ಹೆಸರು ಹೇಳ್ತಾರೆ, ಬಿಡುವಿಲ್ದಂಗೆ, ಒಂದು ಉಸಿರು ಕೂಡ ತಗೊಂಡಂಗೆ ಹೇಳ್ತಾರೆ. ಹಾಗೆಲ್ಲ ಹೋಗೋವಾಗ ರಾತ್ರಿ ಕತ್ಲು, ಆ ಕತ್ಲಲ್ಲಿ ಏನೋ ಅವರು ಮಾತಾಡ್ಕೊಂಡು ತೂಗಿಡಿಸ್ಕೊಂಡು ಹೋಗ್ತಾ ಇರ್ತಾರೆ ರಾತ್ರಿ, ಮಧ್ಯರಾತ್ರಿ. ಇದ್ದಕ್ಕಿದ್ದಂಗೆ ಅಣ್ಣವ್ರನ್ನ ಹಿಂದೆಯಿಂದ ಯಾರೋ ನೆಲಕ್ಕೆ ಒತ್ತು ಬಿಡ್ತಾರೆ ಲಾರಿ ಮೇಲೆ. ಇವರಿಗೆ ಗಾಬರಿಯಾಗಿದ್ದೇನಪ್ಪ ಇದು ಅಂದ್ಬಿಟ್ಟು ತಿರುಗಿ ನೋಡಿದ್ರೆ ಹಿಂದೆ ಕುಳ್ಳ ಶಾಂತ ಅಂತ, ಅವರೊಂಥರ ಅಣ್ಣವರ ಅಂಗರಕ್ಷಕ ಅನ್ಬೋದು. ಬಹಳ ಸಮಯದಲ್ಲಿ ಜೀವ ಕಾಪಾಡಿದ್ದಾರೆ.
ಯಾಕಪ್ಪ ಅಂತ ತಿರುಗಿ ಹಿಂದೆ ತೋರಿಸ್ತಾರೆ ಅವ್ರು. ನೋಡಿದ್ರೆ ಹೈ ಟೆನ್ಷನ್ ತಂತಿ ಅವ್ರು ಕುಂತಿದ್ದ ಮಟ್ಟಕ್ಕೇ ಹಾದೋಗಿರುತ್ತೆ. ಕುಳ್ಳ ಶಾಂತಾಗ ನಾವತ್ತು ಬಗ್ಗಿಸ್ಲಿಲ್ಲ ಅಂದರೆ ಅಣ್ಣನ್ನು ಇಡೀ ಲಾರಿನೇ ಹೊತ್ತಿ ಹುರಿದೋಗ್ಬಿಟ್ಟಿರೋದು. ನಮಗೆ ಅಣ್ಣ ಅವರು ಇರ್ತಾನೇ ಇರಲಿಲ್ಲ. ಹಾಗೆ ಮುಂದಿನ ಘಟನೆ ಗಂಧದ ಗುಡಿದು ಎಲ್ರಿಗೂ ಗೊತ್ತಿದೆಯಲ್ಲ. ಒಂದು ಹುಸಿ ಬಂದೂಕಿನಲ್ಲಿ ಅಣ್ಣ ಅವ್ರಿಗೆ ಹೊಡೆಯೋ ಥರ ಅಲ್ಲಿ ಚಿತ್ರೀಕರಣ ನಡಿಬೇಕಿತ್ತು. ಆದರೆ ಯಾವ ಮಾಯದಿಂದನೋ ಬಂದೂಕು ಬದಲಾಯಿತೋ ಏನೋ ಗೊತ್ತಿಲ್ಲ. ಆ ಬಂದೂಕಿನಲ್ಲಿ ನಿಜವಾದ ಗುಂಡೆ ಇದ್ದು ಅದನ್ನು ಒಂದು ಕೈಯಲ್ಲಿ ಎತ್ತಕ್ಕಾಗದೆ ಬಾಲಣ್ಣ ಅವರು ನೆಲಕ್ಕೆ ಗುಂಡು ಹೊಡೆದಿದ್ದರಿಂದ ಭಯಂಕರ ಸದ್ದಾಗಿ ಇಡೀ ನೆಲ ಆ 3 ಅಡಿಗಳಷ್ಟು ಹೊಂಡ ಬಿದ್ದೋಗ್ಬಿಟ್ಟಿತ್ತಂತೆ. ಆದ ಕಾರಣ ಅದು ನೇರವಾಗಿ ಅಣ್ಣ ಅವ್ರಿಗೆ ಎದೆಗೆ ಬೀಳಬೇಕಾದ ಗುಂಡು. ಆದ ಕಾರಣ ಬಿದ್ದಿದ್ದಿದ್ರೆ ಅಲ್ಲಿಗೆ ಕತೆ ಮುಗಿದೋಗ್ಬಿಟ್ಟಿರೋದು. ಹಾಗೆ ಯಾರಿಗೂ ನಡೆದೇ ಇರೋವಂಥ ಘಟನೆ ಅಣ್ಣವ್ರಿಗೆ ನಡೀತಾ ಇತ್ತು. ಹೀಗೆ ಗೋಕಾಕ್ ವರದಿ ಮತ್ತು ಯಾವುದೇ ಕಾವೇರಿ ಗಲಾಟೆ ಇರ್ಬೋದು, ನಾಡಿಗೆ ಸಂಬಂಧಪಟ್ಟಂಗೆ ಯಾವುದಾವುದೇ ಘಟನೆಗಳು ನಡೀತಾ ಇದ್ರೂ ಎಲ್ಲದಕ್ಕೂ ಅಣ್ಣವರೇ ಬಂದು ನಮಗೆ ಪರಿಹಾರ ಕೊಡಿಸ್ತಾ ಇದ್ದಿತ್ತು. ಅವರ ಹೆಸರುವಾಸಿ ನೋಡಿ ಇಂದಿರಾ ಗಾಂಧಿ ವಿರುದ್ಧ ಅವ್ರು ನಿಲ್ಲಿಸೋದ್ರ ಬಗ್ಗೆ ಎಲ್ಲ ನಾನು ಮೊದಲು ಹೇಳಿದ್ದೀನಿ, ಅದೆಲ್ಲ ಗೊತ್ತಲ್ವ. ಎಲ್ಲರೂ ಅವ್ರನ್ನ ರಾಜಕೀಯಕ್ಕೆ ಕರೀತಾಯಿದ್ರು. ಅವ್ರಿಗೆ ರಾಜಕೀಯ ಇಷ್ಟ ಇರಲಿಲ್ಲ. ಆ ಕಾಲದಲ್ಲಿ ಒಬ್ಬ ಬಾಯಿ ಬಡ್ಕ ಇದ್ದ, ಅವನಿಗೆ ಕರೆದ ಅಣ್ಣ ಅವ್ರನ್ನ. ಅವರು ಸಹಜವಾಗಿ ಇಲ್ಲಪ್ಪ ಅಂತ ಏನೋ ಹೇಳಿದ್ರು. ಅವನಿಗೆ ಎಷ್ಟು ದುರಹಂಕಾರ ಅಂದರೆ, ನಾನು ಕೇಳಿದರೆ ಇಲ್ಲ ಅಂತಾರಲ್ಲ ಅಂದ್ಬಿಟ್ಟು ಆಗಿನ ಮುಖ್ಯಮಂತ್ರಿ ಜೊತೆ ಸಂಚು ಮಾಡಿ ಮದ್ರಾಸಲ್ಲಿ ಹೋಗಿ ಒಂದು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಕುಮಾರಿಂದ ಕರ್ನಾಟಕದಲ್ಲಿ ತಮಿಳ್ನವರಿಗೆ ತೊಂದರೆ ಇದೆ ಅಂತ ಒಂದು ಹೇಳಿಕೆ ಕೊಟ್ಟ. ಅದನ್ನು ಕೇಳಿದ ಕೊಂಗೂರು ಮೊದಲೇ ಕೇಳಬೇಕಾ? ಊಟಿಯಲ್ಲಿ ಯಾರಿವನು ಚಿತ್ರೀಕರಣ ನಡೀತಾ ಇದ್ದಾಗ 70-80 ಜನ ಸೈಕಲ್ ಚೈನು, ಮೊಚ್ಚು, ಚಾಕುಗಳು ಹಿಡ್ಕೊಂಡ್ಬಂದು ಅಣ್ಣವ್ರನ್ನ ಕೊಲ್ಲೋದಕ್ಕೆ ಬಂದರು. ಬಹಳಷ್ಟು ಏಟುಗಳು ಬಿತ್ತು. ಕೊನೆಗೆ ಇನ್ನು ಅಣ್ಣವ್ರು ಬದುಕಿಸ್ಕೊಬೇಕು ಅಂತ ಪಾರ್ವತಮ್ಮನವರು ಆಕಾಶಕ್ಕೆ ಗುಂಡು ಹೊಡೆದು ಇವ್ರನ್ನೆಲ್ಲ ಓಡಿಸ್ತಾರೆ. ಇಲ್ಲದೇ ಇದ್ದರೆ ಅಣ್ಣವರು ಆವತ್ತು ನಮಗೆ ಹೋಗ್ಬೇಕಾಗಿತ್ತು. ಅದ್ರ ಘಟನೆ ಎಲ್ಲ ನಾನು ಹಿಂದೆ ಹೇಳಿದ್ದೀನಿ. ಅದರಿಂದ ನಾವು ಸೈಡ್ ತೀರಿಸ್ಕೊಳಕ್ಕೆ ಹೋದರೆ ಅಣ್ಣವರು ಒಪ್ಪಲಿಲ್ಲ. ಇರಲಿ. ನಂತರದ್ದು ಇನ್ನೂ ದೊಡ್ಡ ಘಟನೆ ಏನಂದರೆ, ಜಗತ್ತಿನಲ್ಲಿ ಎಲ್ಲೂ ನಡೀತಿರೋ ಘಟನೆ ಅಂದರೆ, ಆ ನರಾಧಮ ವೀರಪ್ಪನ್ ನೂರಾರು ಸಾವಿರಾರು ಪ್ರಾಣಿಗಳನ್ನು, ಮನುಷ್ಯರನ್ನ ಕೊಂದಂತಹ ಆ ನರಾಧಮ ಅಣ್ಣವ್ರನ್ನ ಕರ್ಕೊಂಡೋಗಿ 72 ವರ್ಷ ವಯಸ್ಸಿನಲ್ಲಿ ಅವರಿಗೆ ಮಂಡಿ ನೋವಿದ್ದು ನಡೆಯೋಕ್ಕಾಗದೇ ಇರೋಂಥ ಸ್ಥಿತಿಯಲ್ಲಿ ಪ್ರತಿದಿನ 50-100 ಮೈಲಿ ಕಿಲೋಮೀಟ್ರ್ ನಡೆಸಿ ಆ ಕಾಡಿನಲ್ಲಿ ಹೊಟ್ಟೆಗೇನು ಕೊಡದೆ 108 ದಿನ ಸಾಯಿಸಿ ಅವರನ್ನು ಕೊಡಬಾರ್ದ ಹಿಂಸೆ ಕೊಟ್ಟ. ಹೀಗೆ ಈ ಘಟನೆಗಳೆಲ್ಲ ನೋಡ್ತಾ ಇದ್ರೆ ಸಾಮಾನ್ಯವಾದ ಜನರಿಗೆ ಇಷ್ಟೊಂದು ಘಟನೆಗಳು ಒಬ್ಬರಿಗೆ ನಡೆಯಲ್ಲ. ಅಂಥದ್ದು ಇಂಥ ಮಹಾನ್ ಭಾವರಿಗೆ ಯಾಕೆ ಇಷ್ಟೊಂದು ಘಟನೆಗಳು ನಡೀತವೆ ಅಂದರೆ, ಅದಕ್ಕೆ ಮೂಲ ಉದ್ದೇಶ ಆ ಶಿಲ್ಪಿ. ಅದಕ್ಕೆ ಆ ಶಿಲ್ಪಿ ಎಷ್ಟು ಒಂದು ವಿಗ್ರಹವನ್ನು ಪ್ರಯತ್ನ ಮಾಡಿ ಆದಷ್ಟು ಏಟುಗಳನ್ನು ಹೊಡೆದು ಅದನ್ನು ಅತಿ ಉನ್ನತವಾಗಿ ಶಿಲ್ಪಿ ಮಾಡ್ತಾನೋ, ಆ ರೀತಿ ಏಟುಗಳನ್ನು ತಿಂದು ನಾಡಿನ ಜಗತ್ತಿನ ಅತಿ ಶ್ರೇಷ್ಠವಾದ ಶಿಲ್ಪಿಯಾದರು ಅಣ್ಣ ಅವರು, ವಿಗ್ರಹವಾದರು. ಅವರಿಗೆಲ್ಲ ನಮಿಸುತ್ತಾ ಈ ಓಡುತ್ತಿಟ್ಟ ಮುಗಿಸುತ್ತೇನೆ.